ಬೆಳಗಾವಿಯಲ್ಲಿ ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಯುವತಿಗೆ ಮೋಸ ಮಾಡಿದ ಆರೋಪಿಯನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಸಂತ್ರಸ್ತೆ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಗೆ ಮೋಸ ಮಾಡಿದ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಸಂತ್ರಸ್ತೆ ನೀಡಿದ ದೂರನ್ನ ಆಧರಿಸಿ ಬಂಧಿಸಿದ್ದಾರೆ ಪೊಲೀಸರು. ಯುವತಿಗೆ ಮೋಸ ಮಾಡಿದ್ದ ಆರೋಪಿ ಈಶ್ವರ್ ಸಿಂಗ್ ಬಡಗುಜೂರ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ನಿರಂತರ ಅತ್ಯಾಚಾರಗೈದಿದ್ದ ಈತ ಆರೋಪಿ. ಯುವತಿಯಿಂದ 150 ಗ್ರಾಂ ಚಿನ್ನ, 19 ಲಕ್ಷ ರೂಪಾಯಿ ಹಣ ಕೂಡ ಈತ ವಸೂಲಿ ಮಾಡಿದ. ಮದುವೆ ಮಾಡಿಕೊಳ್ಳೋದಕ್ಕೆ 3 ಕೋಟಿ ಹಣಕ್ಕೆ ಈತ ಬೇಡಿಕೆ ಇಟ್ಟಿದ್ದ. ಸದ್ಯ ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಮೆಟ್ಟಿಲೇರಿದ್ಲು ನೊಂದ ಯುವತಿ. ತನಗಾದಂತ ಅನ್ಯಾಯವನ್ನ ಅಲ್ಲಿ ಹೇಳ್ಕೊಂಡಿದ್ಲು. ಕೊನೆಗೂ ಕೇಸನ್ನ ದಾಖಲು ಮಾಡಿಕೊಂಡು ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಇದೇ ಆರೋಪಿ ಈಶ್ವರ್ ಸಿಂಗ್, ಆತನ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ. ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಹಣ ಇಸ್ಕೊಂಡು ಜೊತೆಗೆ 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದ ಈತ. ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಕೊನೆಗೂ ಈಗ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ईश्वर सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से। तो उसके बाद पहले फ्रेंडशिप हो गई, उसके बाद हम मिलना स्टार्ट किए। फिर उसके बाद उसने यहाँ वहाँ घुमा के पहले मेरा ट्रस्ट बना के लिया। उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया। फिर उसने मेरे साथ फोर्सफुली फिज़िकल रिलेशन रखा। उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे। उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा। मेरे को मेरी मतलब रेपुटेशन, इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे